ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆ ಉಪಚುನಾವಣೆಗೆ ಈಗ ನಾಳೆಯಷ್ಟೇ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಆರಂಭ ಆಗೋಕ್ಕಿಂತ ಮುಂಚೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಹೀಗಾಗಿ ನಾವು ಬಾಗಲಕೋಟೆ ನವನಗರದ ಅಂಬೇಡ್ಕರ್ ಭವನದಲ್ಲಿ ಇದ್ದೀವಿ. ಭವನದಲ್ಲಿ ಸಖಿ ಮತಗಟ್ಟೆಯನ್ನ ಆರಂಭಿಸಿದ್ದಾರೆ. ಸಖಿ ಮತಗಟ್ಟೆ ಇದೆ. ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಸಖಿ ಮತಗಟ್ಟೆ ಅಥವಾ ಒಂದು ಪಿಂಕ್ ಮತಗಟ್ಟೆ ಅಂತಾನೆ ಹೇಳ್ಬೋದು. ಈ ಮತಗಟ್ಟೆಯಲ್ಲಿ ನಾಳೆ ಬೆಳಗ್ಗೆ ಸಾಕಷ್ಟು ಒಂದು ಮಧುವಿನ ಗಿತ್ತಿಯಂತೆ ಈ ಮತಗಟ್ಟೆ ಒಂದು ಅಲಂಕಾರವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈ ಏನು ಈಗ ದ್ವಾರ ಬಾಗಿಲ ಕಾಣ್ತಾ ಇದೆ. ಈ ಬಾಗಿಲಿಗೆ ಸಾಕಷ್ಟು ಒಂದು ಪಿಂಕ್ ಮತ್ತು ಬಲೂನ್ಗಳಿಂದ ಅಲಂಕೃತಗೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ನಾವು ಮತಗಟ್ಟೆ ಒಳಗಡೆ ಹೋಗೋಣ. ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಏನೇನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಬನ್ನಿ ಮತದಾನದ ಹಬ್ಬದಲ್ಲಿ ಭಾಗವಹಿಸಿ ಎಂಬ ಒಂದು ಸ್ಲೋಗನ್ ಅನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಮತದಾರನ ಸೆಳೆಯುವ ನಿಟ್ಟಿನಲ್ಲಿ ಕೂಡ ಈ ಮಹಿಳಾ ಮತದಾರರಿಗೆ ಒಂದು ವಿಶೇಷವಾದ ಸಖಿ ಮತಗಟ್ಟೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಪಿಂಕ್ ಮಯವಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲವೂ ಒಂದು ರೀತಿಯಾಗಿ ಮತದಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡೆ ಮತದಾನದ ಕಡೆ ಎಂಬ ಸ್ಲೋಗನ್ ಅನ್ನ ಹಾಕಿ ಮಹಿಳಾ ಮತದಾರನ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಜಿಲ್ಲಾಡಳಿತ ಮಾಡಲಾಗಿದೆ ಅಂತ ಹೇಳ್ಬೋದು. ಜೊತೆಯಾಗಿ ಈಗಾಗಲೇ ಹೆಚ್ಚು ಏನು ಪೋಲಿಂಗ್ ಬೂತ್ ಅಲ್ಲಿ ಮಹಿಳಾ ಮತದಾರರು ಇರ್ತಾರೆ. ಆ ಮಹಿಳಾ ಮತದಾರರು ಇರುವ ಸ್ಥಳಗಳಲ್ಲಿ ಈ ಪಿಂಕ್ ಮತಗಟ್ಟೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ನವನಗರದ 3 ಮತಗಟ್ಟೆಯಲ್ಲಿ ಒಂದು ಪಿಂಕ್ ಮತಗಟ್ಟೆಯನ್ನ ಮಾಡಲಾಗಿದೆ ಮತ್ತು ಏನು ವಿದ್ಯಾಗಿರಿಯಲ್ಲಿ ಒಂದು, ನವನಗರದಲ್ಲಿ 2 ಮತ್ತು ಭಗವತಿಯಲ್ಲಿ ಒಂದು ಪಿಂಕ್ ಮತಗಟ್ಟೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಸಿಬ್ಬಂದಿಗಳ ಕೂಡಲು ಒಂದು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರಲ್ಲೇ ಮಹಿಳಾ ಮತದಾರರು ಅವರು ಒಂದು ರೀತಿಯಾಗಿ ಕೂಡಲು ಎಲ್ಲ ಒಂದು ಚೇರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀರಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹೀಗಾಗಿ ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಕೂಡ ಹೀಗಾಗಿ ಒಂದು ರೀತಿಯಾಗಿ ಈ ಪಿಂಕ್ ಮತಗಟ್ಟೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆ ಒಂದು ರೀತಿಯಾಗಿ ಇದು ಪಿಂಕ್ ಮತಗಟ್ಟೆ ಮಧುವಿನ ಗಿತ್ತಿಯಂತೆ ಸಾಕಷ್ಟು ಅಲಂಕಾರಗೊಳ್ಳುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಮಹಿಳಾ ಮತದಾರನ ಸೆಳೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾರು ಕೂಡ ಮತದಾನವನ್ನ ತಪ್ಪಿಸಬಾರದು ಎನ್ನುವ ನಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿ ಒಂದು ವಿಶೇಷ ಮತಗಟ್ಟೆಯನ್ನ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ.